ಹೊಸ ವರ್ಷ ಆಚರಣೆಗೆ ಕಡಲ ತಡಿಗೆ ಪ್ರವಾಸಿಗರ ದಂಡು. ಕಡಲ ನಗರಿ ಮಂಗಳೂರಿಗೆ ಭಾರಿ ಸಂಖ್ಯೆಯಲ್ಲಿ ಆಗಮನ. ಪ್ರವಾಸಿ ಬೀಚ್ಗಳು, ದೇವಸ್ಥಾನಗಳು ಫುಲ್ ರಶ್ ಆಗ್ಬಿಟ್ಟಿದೆ. ಬೀಚ್ನಲ್ಲಿ ಜಲ ಕ್ರೀಡೆಗೆ ಜಮಾಯಿಸಿರುವಂತದ್ದು ಪ್ರವಾಸಿಗರು. ಮಂಗಳೂರಿನ ಪಣಂಬೂರು ಬೀಚ್ನಲ್ಲಿ ಫುಲ್ ಮಸ್ತಿ. ಮಂಗಳೂರಿನಲ್ಲೇ ಇವತ್ತು ಹೊಸ ವರ್ಷ ಸಂಭ್ರಮಾಚರಣೆ. ಬೀಚ್ ಹೌಸು, ರೆಸಾರ್ಟ್, ಹೋಟೆಲ್ಗಳು ಪ್ರವಾಸಿಗರಿಂದ ಫುಲ್ ಆಗ್ಬಿಟ್ಟಿದೆ. ಸೊ ಸೆಲೆಬ್ರೇಷನ್ ಮೂಡ್ನಲ್ಲೆಲ್ಲ ಇರ್ತಾರೆ. ಎಲ್ರಿಗೂ ರಜಾ ಇಲ್ಲ ಅಂದ್ರೂ ರಜಾ ಹಾಕಬೇಕು, ಫ್ಯಾಮಿಲಿ ಜೊತೆಗೆ ಟೈಮ್ ಸ್ಪೆಂಡ್ ಮಾಡಬೇಕು ಅನ್ನುವಂಥದ್ದೊಂದು ಆಸೆ ಇದ್ದೇ ಇರುತ್ತೆ. ಹಾಗಾಗಿ ಮುಂಚಿತವಾಗಿ ಕೆಲವರು ಪ್ಲಾನ್ ಮಾಡ್ಕೊಂಡಿದ್ರು. ಆ ನಿಟ್ಟಿನಲ್ಲಿ ಎಲ್ಲ ಬುಕ್ಕಿಂಗ್ ಮಾಡ್ಕೊಂಡು ತೇಳ್ತಾ ಇದ್ದಾರೆ. ಬಟ್ ಸಮಸ್ಯೆ ಏನು ಅಂತಂದರೆ ಎಲ್ಲ ಕಡೆಯಲ್ಲೂ ಜನ ಜಿಗಿ ಅಂತ ಇದ್ದಾರೆ. ಎಲ್ಲಿಂದ ಎಲ್ಲಿಗೆ ಹೋದ್ರೂ ತುಂಬ ಜನ ಇರೋದ್ರಿಂದ ಕೆಲವರು ರಾಂಗ್ ಟೈಮ್ಸ್ ನಾವು ಚೂಸ್ ಮಾಡ್ಕೊಬಿಟ್ವಾ ಅನ್ನುವಂಥ ಆಲೋಚನೆಯಲ್ಲಿ ಇದ್ದಾರಂತೆ. ಎಲ್ಲೂ ಕಾಲಿಡೋದಕ್ಕೂ ಜಾಗವಿಲ್ಲದಂಥ ಪರಿಸ್ಥಿತಿ. ಅದರಲ್ಲೂ ಪ್ರಮುಖವಾಗಿ ಮಂಗಳೂರು, ಗೋವಾ, ಪಾಂಡಿಚೇರಿ, ಎಲ್ಲೆಲ್ಲಿ ಬೀಚಸ್ಗಳಿರುತ್ತೋ, ಬೀಚ್ ರೆಸಾರ್ಟ್ಗಳಿರುತ್ತೋ ಅಲ್ಲೆಲ್ಲ ಈ ಥರ ಸ್ವಲ್ಪ ಸಮಸ್ಯೆ ಜಾಸ್ತಿ ಆಗ್ತಾ ಇದೆ ಅಂತ ಹೇಳಲಾಗ್ತಾಗಿದೆ. ಅಪ್ಪ ನಮ್ಮ ವೇಳೆ ಆಗ್ಬಿಡಲ್ಲ ಅಂಜನಿಗೆ ತಪ್ಪ ಒಂಟೆ പോകുന്നുണ്ട് ರಟ್ಟಾಗ ಜೊಂಜೆಟ್ ಪೋಟ್ ತಿಪ್ಪಡು ಗಂಟೆ ಅಲ್ಲ ಒಂಜೆಲ್ಲ ಕೂಡ ಆಯಮಲ್ ಪುಣ ಬೇಲೂರಿ ಪುಂಡ ಅದೇ ನೋಡಿ, ಹೊಸ ವರ್ಷದ ಆಚರಣೆಗೆ ಎಲ್ಲ ಸೆಟ್ ಆಗ್ತಾ ಇದೆ, ರೆಡಿ ಮಾಡ್ಕೊಳ್ತಾ ಇದ್ದಾರೆ. ರೆಸಾರ್ಟ್ಗಳಲ್ಲಿ ಮತ್ತು ಪಬ್ಗಳಲ್ಲಿ, ಬಾರ್ ಅಂಡ್ ರೆಸ್ಟೋರೆಂಟ್ಗಳಲ್ಲಿ, ಬೀಚ್ ಸೈಡ್ ರೆಸಾರ್ಟ್ಸ್ಗಳಲ್ಲೆಲ್ಲ ಮುಂಚಿತವಾಗಿ 1-2 ತಿಂಗಳು ಮುಂಚಿತವಾಗಿ ಬುಕ್ಕಿಂಗ್ ಆಗಿರುತ್ತೆ. ಹಲವು ಕಡೆಯಿಂದ ಇಂಥ ಪ್ಲೇಸಸ್ಗಳಿಗೆ ಹೋಗೋರ ಸಂಖ್ಯೆನೂ ಕೂಡ ಹೆಚ್ಚಿರುತ್ತೆ. ಬಟ್ ಏನಾಗಿದೆ ಅಂದರೆ ಎಲ್ಲರೂ ಹೊರಗಡೆ ಪ್ರದೇಶವನ್ನೇ ಸೆಲೆಕ್ಟ್ ಮಾಡ್ಕೊಬಿಟ್ಟಿದ್ದಾರೆ. ಬೆಂಗಳೂರಲ್ಲಿ ಬೇಡಪ್ಪ, ಯಾಕೆ ಬೇಕು ರಿಸ್ಕು ಅಂತ. ಹಾಗಾಗಿ ಎಲ್ಲ ಕಡೆಯಲ್ಲೂ ಕೂಡ ಜನ ತುಂಬಿ ತುಳುಕ್ತಿದ್ದಾರೆ ಅಂತ. ಇವತ್ತೆಲ್ಲ ಪಾರ್ಟಿ ಮೂಡು, ಬೆಳಗ್ಗೆ ಎಲ್ಲ ದೇವಸ್ಥಾನ. ಸೊ ಮಂಗಳೂರು ಬೆಸ್ಟು, ಬೀಚೂ ಇದೆ ಪಾರ್ಟಿ ಮಾಡೋದಕ್ಕೆ, ದೇವಸ್ಥಾನವೂ ಇದೆ ಬೆಳಗ್ಗೆ ಎದ್ದು ದೇವರ ದರ್ಶನ ಪಡ್ಕೊಳ್ಳೋದಕ್ಕೆ. ಸೊ ಆಲ್ಮೋಸ್ಟ್ ಎಲ್ಲರೂ ಮಂಗಳೂರನ್ನು ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದಾರೆ. ಇವತ್ತು ಎಂಜಾಯ್ ಮಾಡೋದು, ನಾಳೆ ದೇವ್ರಿಗೆ ಕೈ ಮುಗಿಯೋದು. ಸೊ ಇದು ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಅಂತ ಎಲ್ಲ ಕಡೆಯಲ್ಲೂ ಬುಕ್ಕಿಂಗ್ ಆಗಿದೆ. ಹಾಗಾಗಿ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಪ್ರವಾಸಿಗರು ತೆರಳ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಹಾಗಾಗಿ ಮಂಗಳೂರಿನ ಪಣಂಬೂರು ಬೀಚ್ನಲ್ಲಿ ಕಾಲು ಇಡೋದಕ್ಕೆ ಜಾಗ ಇಲ್ಲದಂಥ ಪರಿಸ್ಥಿತಿ. ಅಷ್ಟರ ಮಟ್ಟಿಗೆ ಪ್ರವಾಸಿಗರು ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಕುಡಿದವ್ರನ್ನೆಲ್ಲ ಮನೆಯವರಿಗೆ ಬಿಡ್ತಾರೆ. ಪ್ಯಾರಾಚೂಟು ಫುಲ್ತೆ ಒಂಟೆ പോകുന്നുണ്ട്. ಅಪ್ಪ ನಮ್ಮ ವೇಳೆ ಆಗ್ಬಿಡಲ್ಲ ಅಂಜನಿಗೆ ತಪ್ಪ